ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಳಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಆದ್ರೆ ಮಕ್ಕಳಿಗೆ ಏನ್ ತಿಂಡಿ ಮಾಡೋಣ ಆದ್ರೆ ಏನಾದ್ರೂ ಒಂದು ಮಾಡಿ ತಿನ್ಲೇಬೇಕಲ್ವಾ, ಹಾಗಾಗಿ ತಿಂಡಿ ಮಾಡ್ತಾರೆ. ಸೊ ನಾನು ಇವತ್ತು ಒಂದು ಪಲಾವ್ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳಿ ಪಲಾವ್ ಮಾಡ್ತಿದ್ದೆ. ನನ್ನ ಮಗ ಬೇರೆ ಸ್ಕೂಲಿಗೆ ಹೋಗ್ಬೇಕು, ಅಷ್ಟರಲ್ಲಿ ಬೇಗನೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಂದು 6 o'clock ಆಗಿತ್ತು ಅರೌಂಡ್. ಅಷ್ಟೊತ್ತಿಗೆ ನಾನು ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಮೊದಲಿಗೆ ಈರುಳ್ಳಿ ಮತ್ತೆ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ, ಮತ್ತೆ ಅದು ಸ್ವಲ್ಪ ಈರುಳ್ಳಿ ಮತ್ತೆ ಹಸಿಮೆಣಸು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ಮಸಾಲೆನ ಹಾಕ್ತೀನಿ. ಆ ಮಸಾಲೆಗೆ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ, ಏಲಕ್ಕಿ, ಚಕ್ಕೆ, ಗಸಗಸೆ, ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ ನಾನು. ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಆ ಮಿಕ್ಸಿ ಮಾಡಿರೋಂಥದ್ದನ್ನ ಇದಕ್ಕೆ ಪೇಸ್ಟ್ನ, ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಹಾಕಿ ಅದನ್ನ ಫ್ರೈ ಮಾಡ್ತೀನಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮ ಮನೆಯವ್ರು ನನಗೆ ರೇಗಿಸ್ಕೊಳ್ತಿದ್ದಾರೆ. ನಾನು ಹೇಳೋಕ್ಕೂ ಮುಂಚೆನೇ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಂಗೆ ಸ್ವಲ್ಪ ಕಾಮಿಡಿ ಮಾಡ್ತಾ ಚೆನ್ನಾಗಿರುತ್ತೆ ಅಲ್ವಾ. ಅದು ಫ್ರೈ ಆಗಿಲ್ಲ ಏನೋ, ಫ್ರೈ ಆಯಿತು. ಆ ಪೇಸ್ಟ್ನ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಆ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋದು. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ತರಕಾರಿ ಅಪ್ಲೈ ಮಾಡೋದು. ನಮಗೆ ಯಾವ್ದು ಬೇಕೋ ಆ ತರಕಾರಿ ಎಲ್ಲ ಹಾಕ್ಕೋಬೋದು. ಅಂದರೆ ಹುರುಳಿಕಾಳು, ಆಲೂಗೆಡ್ಡೆ, ಕ್ಯಾರೆಟು, ಕಾಳು ಬೀನ್ಸು ಎಲ್ಲ ಹಾಕ್ಕೋಬೋದು. ನಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಎಲ್ಲ ಹಾಕ್ಕೋಬೋದು. ಚೆನ್ನಾಗಿರುತ್ತೆ ಪಲಾವ್ಗೆ. ಇದೊಂದು ಸ್ವಲ್ಪ ಬೆಂದಾದ್ಮೇಲೆ ಅದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಂದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಟೊಮೊಟೊ ಹೆಚ್ಚಾಕಿ ಅದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅಂದರೆ ಕಲ್ಲರ್ಗೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಬೇಯಲಿ ಅಂದ್ಬಿಟ್ಟು ಒಂದೆರಡು ಸಲ ಹಿಂಗೆ ಸೌಟಿಂದ ಬಾಡಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ತರಕಾರಿ ಎಲ್ಲ ಬೆಂದಾದ್ಮೇಲೆ ಒಂದು ಅರ್ಧದಷ್ಟು 1 ಲೋಟ ಅಕ್ಕಿಗೆ 1.5 ಲೋಟ ನಾನು ನೀರು ಹಾಕ್ತಿದ್ದೀನಿ. ಯಾಕಂದರೆ ಅಕ್ಕಿನ ನಾನು ಒಂದು 10 ನಿಮಿಷದ ಮುಂಚೆ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಹಾಗಾಗಿ 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ತಾ ಇದ್ದೀನಿ. ಅದು ನೀರು ಹಾಕಿ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ನೆಕ್ಸ್ಟು ಅಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೋಬೋದು. ಅಷ್ಟೇ, ಅಕ್ಕಿ ಹಾಕಿ ಬಾಡಿಸ್ಬಿಟ್ಟು ಟೇಸ್ಟ್ ನೋಡಿ ಸ್ವಲ್ಪ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಯಾಕಂದರೆ ಕುದಿ ಬರೋಕ್ಕೂ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ಕ್ಲೋಸ್ ಮಾಡಬೇಕು. ಅದು 2 ವಿಷಲ್ ಆಗಲಿ. 2 ವಿಷಲ್ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಅದು 2 ವಿಷಲ್ ಆಯಿತು ನೋಡಿ, 2 ವಿಷಲ್ ಆಯಿತು. ಆದಮೇಲೆ ಆಫ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡೋಣ ಹೇಗಿದೆ ಅಂತ. ಅದು ನಮ್ಮನೆಯವರು ಕುಕ್ಕರಲ್ಲಿ ಮಾಡಿರೋದನ್ನ ಅಷ್ಟು ಲೈಕ್ ಮಾಡಿ ತಿನ್ನಲ್ಲ. ಹಾಗಾಗಿ ನಾನು ಅದು ವಿಷಲ್ ಹೋದ್ಮೇಲೆ ತಕ್ಷಣ ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಕುಕ್ಕರಲ್ಲಿ ಇದ್ರೆ ಚೆನ್ನಾಗಿ ತಿನ್ನೋಕ್ಕಾಗಲ್ಲ ಅಂತ, ಅದೇನೋ ಮೆತ್ತಗೆ ಅಂಟಂಟಾಗಿರುತ್ತಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಸೊ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಮಗನಿಗೂ ಸ್ಕೂಲಿಗೆ ಕಳಿಸ್ದೆ. ಅಷ್ಟರಲ್ಲಿ ನಾವು ನಿನ್ನೆ ಟಿವಿ ತಂದಿದ್ವಿ. ಅದು ಟಿವಿನ ಇನ್ಸ್ಟಾಲೇಷನ್ ಮಾಡೋಕ್ಕೆ ಅಂತೇಳಿ ಅವರು ಕಂಪ್ನಿ ಕಡೆಯಿಂದ ಬಂದು ಟಿವಿನ ಫಿಟ್ ಮಾಡಿ ಹೋಗ್ತಿದ್ರು. ನಮ್ಮ ಗೋಡೆಗೆ ಫಿಟ್ ಆಗಲಿಲ್ಲ. ಅದು ನಮ್ಮದು ಗೋಡೆ ಮಣ್ಣಿನ ಗೋಡೆ ಅಲ್ವಾ, ಹಳೆ ಕಾಲದ ಮನೆ, ಹಾಗಾಗಿ ಫಿಟ್ ಆಗಲಿಲ್ಲ. ಗೋಡೆ ಲೆವೆಲ್ಲು ಸರಿ ಇಲ್ಲ, ಅದು ಟಿವಿ ಬೀಳೋ ಚಾನ್ಸಸ್ ಇದೆ. ಟೇಬಲ್ ಮೇಲೆ ಇಟ್ಕೊಳ್ಳಿ ಅಂತೇಳಿ ಹೇಳಿದ್ರು. ಸರಿ, ಟೇಬಲ್ ಮೇಲೆ ಫಿಕ್ಸ್ ಮಾಡಿ ಹೋಗಿ ಅಂತ ಹೇಳಿದ್ವಿ. ಇವ್ರು ಬಂದು ಫಿಕ್ಸ್ ಮಾಡಿಬಿಟ್ಟು ಹೋಗ್ತಾರೆ ಇವಾಗ. ಅದು ಟಿವಿನ ಯಾವ ಥರ ನಮಗೆ ಆನ್ ಮಾಡೋದು ಅಂದರೆ ನಮಗೆ ಗೊತ್ತಿಲ್ವಲ್ಲ. ನಾವು ನಮ್ಮನೇಲಿ ಟಿವಿ ಇರಲಿಲ್ಲ,
ನಾನು ಮದ್ವೆ ಆಗಿ ಬಂದಾಗ್ಲಿಂದ ಟಿವಿ ಸರಿ ಅವರು ತೋರಿಸ್ಬಿಟ್ಟು ಹೋದ್ರು. ನಾನು ನನ್ನ ಮಗಂಗೆ ಒಂದು ಮಾಡೆಲ್ ಮಾಡಬೇಕಿತ್ತು ಎಕ್ಸಿಬಿಷನ್ಗೆ. ಅದನ್ನ ಮಾಡಿದೆ. ಹೇಗಿದೆ ಅನ್ನ ಕಮೆಂಟ್